ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗು ಇವತ್ತು ಬೆಳಗ್ಗೆ 6:30 6:40 ಆಗಿದೆ. ಮಕ್ಕಳನ್ನ ಆ್ಯಸ್ ಯೂಶ್ವಲಿ ವಾಕಿಂಗ್ ಕರ್ಕೊಂಡು ಬಂದಿದ್ದೀನಿ. ನಿಮಗೆ ಗೊತ್ತಾದರೆ ನವಿಲ್ ಸೌಂಡ್ ಕೇಳಿಸ್ತಿದೆ, ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಆನ್ ಮಾಡಿದೆ. ತುಂಬ ನವಿಲ್ಗಳಿದೆ ಇಲ್ಲಿ. ಅಲ್ಲಿ ಒಂದು ಕೇಳಿಸ್ತಿದೆ, ಆ ಕಡೆ ಒಂದು ಕೇಳಿಸ್ತಿದೆ. ಬೆಳಗ್ಗೆನೇ ಬೇಗ ಬಂದರೆ ಈ ಸೌಂಡ್ ಕೇಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಸನ್ಲೈಟ್ ಕೂಡ ಬೀಳುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಬಂದ್ವಿ. ಬೆಳಗ್ಗೆನೇ ಈ ಥರ ಸನ್ಲೈಟ್ ತೊಗೋಬೇಕು. ಆ್ಯಂಡ್ ನನಗೆ ಮೈಗ್ರೇನ್ ಇರೋದ್ರಿಂದ ನಾನು ಜಾಸ್ತಿ ಬಿಸಿಲು ಬಂದಾಗ ಬಿಸಿಲಲ್ಲಿ ಓಡಾಡಬಾರ್ದು. ಸೊ ಅದಕ್ಕೆ ಈ ಥರ ಬೆಳಗ್ಗೆ ಬಿಸಿಲಲ್ಲಿ ಮಾತ್ರ ಓಡಾಡಬೇಕು. ಸೊ ಈಗ ವಾಕಿಂಗ್ ಆಯಿತು. ಇಲ್ಲಿ ಬಿಡ್ತಾಯಿಲ್ಲ. ಏನಕ್ಕೆ ಅಂತಂದರೆ ಫುಲ್ ಮಳೆ ಬಂದಿರೋದ್ರಿಂದ ಫುಲ್ಲು ಗಲೀಜು ಮಾಡ್ಕೊಂಡು ಬಿಡ್ತಾರೆ ಇಬ್ಬರೂ. ಸೊ ಅದಕ್ಕೆ ಅಲ್ಲಿ ಬಿಡ್ತಾಯಿಲ್ಲ. ಇಲ್ಲಿ ಸ್ವಲ್ಪ ವಾಕ್ ಮಾಡಿಸ್ಬಿಟ್ಟು ಹೊರಡ್ತಾ ಇದ್ದೀವಿ. ಈಗ ನಾನು ಬೆಳಗ್ಗೆ ಎದ್ದಿದ್ದೆ ಜಿಮ್ ಬಟ್ಟೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಹೋಗಿ ಮನೇಲಿ ನಾನೊಂದು ಸ್ವಲ್ಪ 10 ಮಿನಿಟ್ಸ್ ಸ್ಕಿಪ್ಪಿಂಗ್ ಮಾಡ್ತೀನಿ. ಆಮೇಲೆ ತಿಂಡಿ ಮಾಡಿ ಜಿಮ್ಗೆ ಹೋಗೋದು. ನನ್ನ ಜಿಮ್ ಟೈಮ್ ಬಂದು ಎಷ್ಟು 9:30. ಪರ್ಸ್ನಲ್ ಟ್ರೈನ್ ತೊಗೊಂಡಿರೋದ್ರಿಂದ ಸೊ ಅವ್ರಿಗೆ 9:30 ಬೆಸ್ಟ್ ಅಂತೆ. ನಾನು ಅಷ್ಟರಲ್ಲೆಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿ ಬಂದಿದ್ದೆ, ಸ್ನಾನ ಮಾಡ್ಕೊಂಡು ಮಿಕ್ಕಿ ಕೆಲಸ ಮಾಡ್ಬೋದು. ಸೊ ನೋಡೋಣ. ವರ್ಕೌಟ್ ಮುಗಿಸ್ಕೊಂಡು ಬಂದಿದ್ದೆ. ನಾನು ಫಸ್ಟ್ ಮಾಡೋ ಕೆಲಸ ನನ್ನ ಅಮ್ಮನ ನಾನು ಚೆನ್ನಾಗಿ ಆಟಾಡ್ಸೋದು. ಈ ಥರ ಬೆಡ್ ಮೇಲೆ ಹಾಕ್ಕೊಂಡು ಆಟಾಡ್ಸಿದ್ರೆ ಅವಳಿಗೆ ತುಂಬಾ ಖುಷಿ, ಇಷ್ಟ ಆಗುತ್ತೆ. ಅವನೇನೋ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದಾನೆ. ಫಸ್ಟ್ ಅವನ್ನ ಮಾತಾಡಿಸ್ಬೇಕು, ಆಮೇಲೆ ಇವಳನ್ನ. ನನ್ನ ಪ್ರಪಂಚ ಇಷ್ಟೇ. ಇವ್ರ ಜೊತೆ ಆಟ ಆಡೋದು, ಆಮೇಲೆ ಮನೆ ಕೆಲಸ ಮಾಡೋದು, ಅಡುಗೆ ಮಾಡೋದು. ಇವಳಿಗೆ ನನ್ನ ಜೊತೆ ಆಟ ಆಡ್ಬಿಟ್ರೆ ಫುಲ್ಲು ಖುಷಿ. ಇದು ನನ್ನ ಬ್ರೇಕ್ಫಾಸ್ಟ್. ಈಗ ತಿನ್ನಬೇಕು. ಒಂದು ಹೋಲ್ ಎಗ್ಗು ಮತ್ತು ಒಂದು ಎಗ್ ವೈಟ್. ಸೊ ಇವಾಗ ತಿಂದ್ಬಿಟ್ಟು ಮುಗಿಸ್ಬೇಕು. ಆ್ಯಂಡ್ ಲೆಮನ್ ವಾಟರ್ ಅದ್ರ ಜೊತೆ ವೈಟಮಿನ್ ಸಿ. ರೀಲ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಯಾರಿ ಉಟ್ಕೊಂಡಿದ್ದೀನಿ. ಯಾವುದು ರೀಲ್ಸು ಏನು ಅನ್ನೋದು ನಾನು ಅಪ್ಲೋಡ್ ಮಾಡ್ತೀನಿ. ನಂದು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ, ರೀಲ್ಸಲ್ಲಿ ಹಾಕಿರ್ತೀನಿ. ರೆಡಿ ಆಗಿದ್ದೀನಿ. ಮಕ್ಕಳು ಕೂಡ ರೆಡಿ ಆಗೋಕ್ಕೆ ಹೇಳಿದ್ದೀನಿ. ಮಕ್ಕಳ ಜೊತೆ ಕೂಡ ಒಂದನ್ನು ಮಾಡಬೇಕು ಅಂತ ಇದ್ದೀನಿ. ಇವತ್ತು ಬ್ಲ್ಯಾಕ್ ಆ್ಯಂಡ್ ಕಾಂಬಿನೇಷನ್ ಕಲರ್ಸಲ್ಲಿ ಸ್ಯಾರಿ ಉಟ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ? ಒಂದು ರೀಲ್ಸ್ ಮಾಡಿಬಿಟ್ಟು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನೊಂದು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೋ. ಸೊ ಇವಾಗ ಅಲ್ಲಿ ಲೇಔಟ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ ರೀಲ್ಸ್ ಮಾಡೋದಕ್ಕೆ. ಮಕ್ಕಳು ಬರ್ತಾ ಇದ್ದಾರೆ, ಅವ್ರ ಜೊತೆ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ನಾನು ಸಿಂಗಲಾಗಿ ಒಂದು ಸಾಂಗ್ಗೆ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾರಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಐ ಥಿಂಕ್ ಕ್ಯಾಮ್ರಾ ಲೆನ್ಸಿಗೆ ಸ್ವಲ್ಪ ಇದು ಮೆಟ್ಕೊಂಡಿರೋ. ಒಂದು ನಿಮಿಷ. ಅಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ, ಆ ಕೊನೆಯಲ್ಲಿ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ಫ್ಲವರ್ಸ್ ಇದೆ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವರು ಬರ್ತಾ ಇದ್ದಾರೆ. ಒಂದು ಸೆಕೆಂಡ್. ಮಕ್ಕಳು ಬಂದರು. ಹಲೋ ಎಲ್ರಿಗೂ. ಇವತ್ತು ಶುಕ್ರವಾರ ದಿನ ಮಾರ್ನಿಂಗು. ನಿನ್ನೆ ವ್ಲಾಗ್ ಅಷ್ಟೊಂದು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಏನು ಮಾಡೋದು, ಎವ್ರಿ ಡೇ ಅದೇ ರೊಟೀನ್, ಅದೇ ಸೇಮ್ ಆಗಿಬಿಡುತ್ತೆ, ಬೋರ್ ಆಗುತ್ತೆ ಅಂತೇಳಿ ನೆನ್ನೆ ಮಾಡಿಲ್ಲ. ಸೊ ಇನ್ಮೇಲೆ 3 ಡೇಸ್ ಒನ್ಸ್ ಒನ್ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎವ್ರಿ ಡೇ ಬೋರ್ ಆಗಿಬಿಡತ್ತಲ್ಲ. ಸೊ ಅದಕ್ಕೆ ಜಿಮ್ಗೆ ರೆಡಿ ಆಗಿದ್ದೀನಿ. ಮಕ್ಕಳನ್ನ ವಾಕಿಂಗ್ ಕರ್ಕೊಂಡೋಗಿ ಬಂದಾಯಿತು. ಈಗ ಹೋಗ್ಬೇಕು. ನಾನು ಜಿಮ್ ಬ್ಯಾಗಲ್ಲಿ ಏನು ಇಟ್ಕೊತೀನಿ ಅಂದರೆ, ಏನು ಕ್ಯಾರಿ ಮಾಡ್ತೀನಿ ಅಂದರೆ, ಶೂಸ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಪ್ರೇಟಾಗಿ ಒಂದಿದೆ, ಸಪ್ರೇಟಾಗಿದೆ. ಆಮೇಲೆ ಒಂದು ಕರ್ಚೀಫು ಸ್ವೆಟ್ಟಿಗೆ ಒರೆಸ್ಕೊಳ್ಳೋದಕ್ಕೆ. ಆಮೇಲೆ ಕೈಗೆ ಹ್ಯಾಂಡ್ ಬ್ಯಾಂಡ್ಸು. ವೆಯ್ಟ್ ಜಾಸ್ತಿ ಲಿಫ್ಟ್ ಮಾಡಿದಾಗ ನನ್ನ ಕೈ ಚಿಕ್ಕದಿರೋದ್ರಿಂದ ಇಲ್ಲೆಲ್ಲ ಫುಲ್ ರೆಡ್ ಆಗಿಬಿಡುತ್ತೆ. ಸೊ ಅದಕ್ಕೆ. ಆಮೇಲೆ ಇದು ಸ್ಮೂದಿ ಮಾಡ್ಕೊಂಡಿದ್ದೀನಿ, ವಾಟರ್ ಬಾಟಲ್, ಆಮೇಲೆ ಮಾಸ್ಕ್, ಒಂದು ಸನ್ಗ್ಲಾಸ್. ಇಷ್ಟು ನಾನು ಜಿಮ್ಗೆ ಕ್ಯಾರಿ ಮಾಡ್ತೀನಿ. ಮತ್ತು ಇದು ಪ್ರೀ ವರ್ಕೌಟ್ ಕುಡಿತೀನಿ. ಏನು ಅಂದರೆ, ಇದು ಒಂದು 6 ಮಂತ್ಸಿಂದ ನಾನು ವರ್ಕೌಟ್ ಮಾಡಿದಾಗ ಕುಡಿತೀನಿ. ಇದನ್ನು ಕುಡಿಯೋದ್ರಿಂದ ಸ್ವಲ್ಪ ನಾನು ಎನರ್ಜಿಟಿಕ್ಕಾಗಿ ವರ್ಕೌಟ್ ಮಾಡ್ಬೋದು. ಸೊ ಈಗ ಇನ್ನೂ ಕುಡ್ದಿಲ್ಲ, ಕುಡಿದ್ಬಿಟ್ಟು ಹೊರಡೋದು ಇಷ್ಟೇ. ಇದೊಂದು 10 ml.
ಇದು ನಾನು ಮುಂಚೆ ಆರ್ ಟಿ ನಗರಲ್ಲಿದ್ದೆ, ವರ್ಕೌಟ್ ಮಾಡ್ತಿದ್ದೆ. ಸೊ ಅಲ್ಲಿ ಅವ್ರು ನನಗೆ ಸಜೆಸ್ಟ್ ಮಾಡಿದರು ಇದನ್ನು ಕುಡೀರಿ ಅಂತ ಹೇಳಿ, ಟ್ರೈನರು. ಇವ್ರಿಗೇನು ಗೊತ್ತಿಲ್ಲ, ಇಲ್ಲಿರೋರಿಗೆ ಕೇಳಿ ನೋಡೋಣ ಏನು ಕುಡಿಯೋದು ಓಕೆನಾ ಏನು ಅಂತ. ಅದು ಬಿಟ್ಟು ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಕುಡಿದೆ. ಬ್ಲ್ಯಾಕ್ ಕಾಫಿ ಕುಡಿದ್ರೆ ಬಿಕಾಸ್ ಮೈ ಕೈ ನೋವು ಇರುತ್ತಲ್ಲ, ಕುಡಿದಿದ ತಕ್ಷಣ ಒಂಥರ ಎನರ್ಜಿ ಬಂದುಬಿಡುತ್ತೆ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ. ಸೊ ಅದು ಬೆಳಗ್ಗೆನೇ ಕುಡಿದ್ಬಿಡ್ತೀನಿ. ಈಗ ಪ್ರೀ ವರ್ಕೌಟ್ ಈಗ ಹೋಗೋ ಕುಡಿತೀನಿ. ಹೊರಟ್ವಿ. ಇವತ್ತು ಕೆಲಸದವ್ರು ಬರಲ್ಲ ಅನಿಸುತ್ತೆ, ಗಿರ್ಜಾ ಬರಲ್ಲ ಅನಿಸುತ್ತೆ. ನೆನ್ನೆನೇ ಹೇಳಿದ್ದು ಏನೋ ಫಂಕ್ಷನ್ ಇದೆಯಂತೆ ಹೋಗಬೇಕು ಅಂತ. ಸೊ ಇವತ್ತು ಮನೆ ಕೆಲಸ ಕೂಡ ನಾನೇ ಮಾಡಬೇಕಾಗುತ್ತೆ. ನೋಡೋಣ ಬರ್ತಾಳೇನೋ. ಅಲ್ಲಿಂದ ಹೋಗಿ ಬಂದು ಹೋಗುತ್ತೆ. ಏನೋ ಕೆಲಸ ಮಾಡಬೇಕು ಅನ್ಸಲ್ಲ ಸ್ವಲ್ಪ ಸ್ಟಾರ್ಟಿಂಗಲ್ಲಿ, ಆಮೇಲೆ ಅಭ್ಯಾಸ ಆಗಿಬಿಡುತ್ತೆ ಬಾಡಿಗೆಲ್ಲ. ಚಪ್ಪಲಿ ಹಾಕ್ಬಿಡ್ತೀನಿ. ಇಟ್ಟಾಯ್ತು. ಜಿಮ್ಗೆ ಆಬ್ವಿಯಸ್ಲಿ ಸಪ್ರೇಟ್ ಇಟ್ಕೋಬೇಕಾಗುತ್ತೆ. ಅದು ಕ್ಲೀನ್ ಶೂಸ್ ಇಟ್ಕೋಬೇಕಾಗುತ್ತೆ. ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಆ ಕಡೆ ತೆಗಿ. ಇಲ್ಲೇ ಹೊರಗಡೆ ಕೆಲಸ ಇತ್ತು, ಕ್ಲೈಂಟ್ ಯಾರನ್ನ ನೋಡಬೇಕಿತ್ತಂತೆ. ಸೊ ಹಸ್ಬೆಂಡ್ ಬಂದಿದ್ರು. ನಾನು ಇಲ್ಲೇ ಜಿಮ್ಮಿಂದ ಹಿಂಗೆ ಬಂದ್ವಿ. ಇಲ್ಲೇ ನಾನು ಪ್ರೋಟೀನ್ ಕುಡಿತಾ ಇದ್ದೆ. ಇವತ್ತು ಅಡುಗೆಗೆ ಗೋಂಗೂರ ಪಪ್ಪು ಮಾಡ್ತಾಯಿದ್ದೀನಿ. ಗೋಂಗೂರ ಗೊತ್ತಿರುತ್ತೆ ಅಲ್ವಾ ನಿಮಗೆ, ಕೆಲವರು ಗೊತ್ತಿರೋದಿಲ್ಲ. ಇದು ಸ್ವಲ್ಪ ಹುಳಿ ಇರುತ್ತಲ್ಲ, ಆಂಧ್ರ ಪಪ್ಪು, ಆಂಧ್ರ ಸ್ಟೈಲ್ ಅದು. ಮಾಡಿದ್ರೆ ಸಖತ್ತಾಗಿರುತ್ತೆ ಅದು ಹುಳಿ ಇರೋದ್ರಿಂದ. ಸೊ ಈಗ ಮಾಡ್ತಾಯಿದ್ದೀನಿ. ತುಂಬ ಟಯರ್ಡ್ ಆಗಿದ್ದೀನಿ ಬಿಕಾಸು ಬರ್ತಾ ಸ್ವಲ್ಪ ವರ್ಕೌಟ್ ಜಾಸ್ತಿ ಆಯ್ತಲ್ಲ. ಸೊ ಅದಕ್ಕೆ ಇನ್ನೊಂದು 1 ವೀಕ್ ಇದೆ, ಪೇಯ್ನ್ ಇರುತ್ತೆ. ಓಕೆ, ಪೇಯ್ನ್ ಆದರೂ ಅದು ಖುಷಿ ಕೊಡ್ತಾ ಇದೆ, ರಿಸಲ್ಟ್ ಕೊಡುತ್ತಲ್ವ. ಸೊ ಅದಕ್ಕೆ ಹಲೋ, ಗುಡ್ ಮಾರ್ನಿಂಗ್. ಈ ಫುಲ್ಲು ವೀಡಿಯೋದಲ್ಲಿ ನೀವು ಗುಡ್ ಮಾರ್ನಿಂಗ್ ಅನ್ನೋದನ್ನು ಒಂದು 3 ಟೈಮ್ಸ್ ಕೇಳಿ ಅನ್ಸುತ್ತೆ. ಬಿಕಾಸ್ 3 ಡೇಸ್ ವ್ಲಾಗ್ ಆಗಿರುತ್ತೆ. ಏನು ವ್ಲಾಗ್ ಅಂದರೆ ಕಂಟೆಂಟ್ ಏನು ಸಿಗ್ತಲ್ಲ ನಾನು ವ್ಲಾಗ್ ಮಾಡೋಕ್ಕೆ. ಸೊ ಡೈಲಿ ವ್ಲಾಗ್ಲು ಅಂದರೆ ಇಷ್ಟ ಇರುತ್ತೆ. ಆಮೇಲೆ ಏನಾದರೂ ಕಂಟೆಂಟ್ ಮಾಡಿ ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಕಾಫಿ ಕುಡಿತಾನೆ ಮಕ್ಕಳಿಗೆ ಇವತ್ತು ಆಫ್ ಡೇ ಆಗಿರೋದ್ರಿಂದ ಲಂಚ್ ಇಲ್ಲ. ಲಂಚಿಗೂ ಇತ್ತು ಸಾರು. ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನಂದರೆ ಕ್ವಿಕ್ಕಾಗಿ ಆಗೋ ದೋಸೆ ರೆಸಿಪಿ ಇದು. ಅದು ಸೆಟ್ ದೋಸೆ ರೆಸಿಪಿ ಮಾಡಿರೋದು ನಾನಿದು. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು. ಏನೇನಿರ್ಬೋದು ಅಂತ ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಗೆಲ್ಸ್ ಮಾಡಿ, ಓಕೆನಾ. ಸೊ ಇದೆಲ್ಲ ಆಯಿತು. ಚಟ್ನಿ ಕೂಡ ರೆಡಿ ಮಾಡಾಯಿತು. ಇನ್ನೊಂದು 10 ಮಿನಿಟ್ಸ್, ಆಮೇಲೆ ಒಂದು 10 ಮಿನಿಟ್ಸು ಮೇಲೆ ಸ್ಕಿಪ್ಪಿಂಗ್ ಮಾಡಿಬಿಟ್ಟು ಇವತ್ತು ವಾಕಿಂಗ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಪ್ರಾಬಬ್ಲಿ. ಬಿಕಾಸ್ ಮಳೆ ಬಂದಿದೆ ನೆನ್ನೆ. ಮಳೆ ಬಂದಿರೋದ್ರಿಂದ ಆ ಕಡೆ ಫುಲ್ ರಚ್ ಆಗಿರೋದ್ರಿಂದ ಮಕ್ಕಳು ಇಬ್ಬರೂ ಗಲೀಜು ಮಾಡ್ಕೋತಾರೆ. ಸೊ ಇವತ್ತು ವಾಕಿಂಗ್ ಕರ್ಕೊಂಡು ಹೋಗೋಕ್ಕಾಗಲ್ಲ. ಆಮೇಲೆ ಬಂದು ಇಲ್ಲಿ ಲಾನ್ ಥರ ಇದೆ, ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ಆ ಲಾನಲ್ಲಿ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಇಟ್ಕೊಂಡ್ರೆ ಅಲ್ಲೇ ಅವ್ರದ್ದು ಕೆಲಸ ಮುಗಿಸ್ಕೋತಾರೆ. ಸೊ ಜಿಮ್ಮಿಗೆ ಹೋಗಿ ಬರಬೇಕು. ನಂದು ವೆಯ್ಟ್ ಬಂದು ಒಂದು 1 ಮಂತ್ ಆರ್ 2 ಮಂತ್ಸ್ ಆದಮೇಲೆ ನಾನು ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೆಯ್ಟ್ ಎಷ್ಟಿದೆ ಅಂತ ಹೇಳಿ. ಅಲ್ಲಿವರೆಗೂ ವೆಯ್ಟ್ ರಿವೀಲ್ ಮಾಡಬಾರ್ದು, ಹೇಳಬಾರ್ದು ಅಂದ್ಕೊಂಡಿದ್ದೀನಿ. ನೋಡೋಣ. ಆ್ಯಂಡ್ ನಾನು ಕಂಟಿನ್ಯೂಸ್ಲಿ ಸಕ್ಸಸ್ಫುಲಿ 13 ಡೇಸ್ ಆಗ್ತಿದೆ ಜಿಮ್ಗೆ. ಡಯಟ್ ಮಾಡಿ 10 ಡೇಸ್ ಆಗ್ತಿದೆ ಡಯಟ್ ಸ್ಟಾರ್ಟ್ ಮಾಡಿ. ಸೊ ಐ ಆಮ್ ವೆರಿ ಹ್ಯಾಪಿ. ನಿಜವಾಗ್ಲೂ 13 ದಿನದಿಂದ ನಾನು ಮಿಸ್ ಮಾಡಿದೆ ಜಿಮ್ಗೆ ಹೋಗ್ತಿದ್ದೀನಲ್ಲ. ಈ ರೊಟೀನ ನಾನು 2 ಇಯರ್ಸ್ ಬ್ಯಾಕ್ ಮಾಡ್ತಿದ್ದೆ, ಇದಕ್ಕಿಂತ ಜಾಸ್ತಿನೇ ಮಾಡಿದ್ದೀನಿ. ಬಟ್ 2 ಇಯರ್ಸಿಂದ ನನಗೆ ಏನಾಗ್ಬಿಟ್ಟಿದೆ ಅಂದರೆ ಕನ್ಸಿಸ್ಟೆನ್ಸಿಯಿಂದ ನನಗೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು 1 ವೀಕ್ ಏನೋ ಇಂಟ್ರೆಸ್ಟ್ ಬರ್ತಾಯಿತ್ತು, ಆಮೇಲೆ ಸ್ವಲ್ಪ ನನಗೆ ನಾನು ಮೋಟಿವ್ ಮಾಡ್ಕೊಂಡು ಈಗ ಕಂಟಿನ್ಯೂ ಆಗಿದೆ. 13 ಡೇಸ್ ಏನಕ್ಕೇನೂ ಅಲ್ಲ, ಇನ್ನೂ 6 ಮಂತ್ಸ್ ನಾನು ಇದನ್ನು ಮಾಡಲೇಬೇಕು, ಮಾಡ್ತೀನಿ. 13 ಡೇಸ್ ಆಗಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಸ್ವಲ್ಪ ಮಟ್ಟಿಗೆ ಬಾಡಿಯಲ್ಲಿ ಚೇಂಜಸ್ ಆ್ಯಂಡ್ ರಿಸಲ್ಟ್ ಬಂದಿದೆ. 13 ಡೇಸ್ಗೆ ಅಷ್ಟೊಂದೇನು ಬರಲ್ಲ, ಬಟ್ ನನಗೆ ಸ್ವಲ್ಪ ಖುಷಿ ಅಂತ ಅನ್ನಿಸ್ತಿದೆ. ಸೊ ನಮಗೆ ಸ್ಯಾಟಿಸ್ಫೈ ಆಗಬೇಕು ಅಲ್ವಾ, ನಾವು ಮುಂದೆ ಈ ಪ್ರಾಸೆಸ್ನ ಕಂಟಿನ್ಯೂ ಮಾಡೋದಕ್ಕೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ಜಿಮ್ಮಿಗೆ ಹೋಗ್ತಾ ರೆಡಿ ಆಗಿದ್ದೀನಿ. ಈ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. 3 ಡೇಸ್ ವ್ಲಾಗ್ ಆಗಿರುತ್ತೆ, ನೋಡಿ ಹೇಗಿರುತ್ತೆ ಅಂತ. ಏನು ಬೇಕು ರಾಣಿಗೆ ಹೇಳಿದ್ದೀನಿ
ಆಯ್ತಾ ತಾವೇ ಅಂತ ಓಕೆನಾ ಮನೆಯಿಂದ ನಾನು ಹಸ್ಬೆಂಡು ಮಾಲಿಗೆ ಬಂದ್ವಿ, ಯಲಹಂಕ ಮಾಲಿಗೆ. ನನ್ನದು ಸನ್ಗ್ಲಾಸ್ ತೊಗೋಬೇಕಾಗಿತ್ತು. ಬರಿಸ್ದಾಗ ಬಂದು ಮೇಲೆ ಬಂದು ಫಸ್ಟ್ ಕಾಫಿ ಕೊಡ್ತು. ಹಸ್ಬೆಂಡ್ ನನಗೂ ಕುಡಿಯೋಕ್ಕೆ ಕೇಳಿದ್ರು, ನಾನೇನು ಕುಡ್ತಿಲ್ಲ. ಫುಲ್ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಾಯಿದ್ದೀನಿ. ಸನ್ಗ್ಲಾಸ್ ತೊಗೊಂಡ್ವಿ ಇಲ್ಲಿ. ಲಾಸ್ಟ್ ಇಯರ್ ಹಸ್ಬೆಂಡ್ ಬರ್ತ್ಡೇಗೆ ನಾನು ಇಲ್ಲೇ ಸನ್ಗ್ಲಾಸ್ನ ಗಿಫ್ಟ್ ಮಾಡಿದ್ದೆ. ಅವರು ಅದನ್ನು ಕಳ್ಕೊಂಡ್ಬಿಟ್ರು, ಕಾರಲ್ಲಿಟ್ಟು ಡ್ರೈವರ್ ಯಾರೋ ತೊಗೊಂಡ್ಬಿಟ್ರಂತೆ. ಅದಕ್ಕೆ ಈಗ ನನಗೂ ಹಸ್ಬೆಂಡ್ಗೂ ತೊಗೊಂಡೆ. ಆಮೇಲೆ ನೈಕಾ ಸ್ಟೋರಲ್ಲಿ ನಂದು ಕಾಸ್ಮೆಟಿಕ್ಸ್ ಕೆಲವೊಂದು ತೊಗೊಂಡು ಅಲ್ಲಿಂದ ಯಲಹಂಕದು ಬರಿಟೋಗೆ ಬಂದ್ವಿ. ಕ್ಯಾಲಿಫೋರ್ನಿಯೋ ಬರಿಟೋ ಇಲ್ಲಿಗೆ ಬಂದು ನನಗೆ ಫೇವ್ರೆಟ್ ರೈಸ್ ಬೌಲು ಇಲ್ಲಿ ತೊಗೊಂಡು ತಿಂದ್ಬಿಟ್ಟು, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿದೆ. ಮತ್ತು ನಾನು ಅವತ್ತು ಲೇಟ್ ಆಯಿತು, ನೆನ್ನೆ ಲೇಟ್ ಆಯಿತು. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ನಾನು ಹಸ್ಬೆಂಡ್ ಬಂದ್ವಿ ಅಡಿದಾಸ್ಗೆ ಇಲ್ಲಿ ಟೀ ಶರ್ಟ್ಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 60% ಸೇಲ್ ನಡೀತಾ ಇದೆ, ಹೋಗ್ತಾ ಇದ್ದೀವಿ. ಚೆನ್ನಾಗಿರೋ ಟೀ ಶರ್ಟ್ಸ್ ತೊಗೋಬೇಕು ಅಂತ. ಫಸ್ಟು ನಾವು ಅಡಿದಾಸ್ಗೆ ಹೋಗಿದ್ದು, ಬಟ್ ಪವರ್ ಹೋಯ್ತು ಅಲ್ಲಿ. ಡಕೆತ್ಲಾನಿಗೆ ಬರೋಣ, ಇಲ್ಲಿ ತೊಗೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಅಡಿದಾಸ್ ಶೋರೂಮ್ಗೆ ಹೋಗಿ ನಾನು ತೆಗೆದಿಟ್ಟಿದ್ದೆ ಮೊದಲೇ ಈ 2 ಟೀ ಶರ್ಟ್ಸ್ನ. ಸೊ ಇವೆರಡನ್ನೂ ತೊಗೊಂಡು ನಾನು ಮನೆ ಕಡೆ ಬಂದೆ. ಫೈನಲಿ ಇದು ಡೆಕಾಥ್ಲಾನ್ಗೆ ಹೋಗಿದ್ದೆ, ಶಾಪಿಂಗ್ ಮುಗೀತು. ಅಂದರೆ ನನ್ನ ಪ್ಯಾಂಟ್ ಕಲೆಕ್ಷನ್ಸ್ ಇತ್ತು, ಅಂದರೆ ಜಾಸ್ತಿನೇ. ಟೀ ಶರ್ಟ್ದು ನನಗೆ ಈ ಥರ ಶಾರ್ಟ್ ಆದರೆ ಸ್ವಲ್ಪ ಸ್ಲೀವ್ ಅಸಹ್ಯ ಕಾಣಿಸುತ್ತೆ, ನನಗೊಂಥರ ಕಂಫರ್ಟ್ ಇರೋದಿಲ್ಲ ಅನ್ನೋದಕ್ಕೋಸ್ಕರ ಫುಲ್ ಸ್ಲೀವ್ ತೊಗೊಂಬರೋಣ ಅಂತ ಹೋದೆ. ಅದರಲ್ಲಿ ಕೆಲವೊಂದು ಬಟ್ಟೆಗಳನ್ನ ತೊಗೊಂಡೆ. ಡೆಕಾಥ್ಲಾನ್ ಇಷ್ಟ ಆಗಿದೆ. ಆ್ಯಂಡ್ ಮೈ ಫೇವ್ರೇಟ್ ಆ್ಯಂಡ್ ಈ ಬ್ರ್ಯಾಂಡಲ್ಲಿ ನಾನು ಟೀ ಶರ್ಟ್ ತೊಗೋಬೇಕು ಅಂತ ತುಂಬ ದಿನದ ಆಸೆ ನಂದು. ಸೊ ಅದಿವತ್ತು ತೊಗೊಂಡೆ. ಅದು ಆಫರಲ್ಲಿತ್ತು. ಒಂದು ಆಫರಲ್ಲಿ ಬಂತು, ಒಂದು ಸೇಮ್ ಪ್ರೈಸಲ್ಲೇ ಬಂತು. ಬಟ್ 2 ತೊಗೊಂಡೆ. ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು, ಬಟ್ ನನ್ನ ಬಜೆಟಿಗೆ 2 ಬಂತು. ಸೊ 2 ತೊಗೊಂಡೆ. ಅದು ಬಿಟ್ಟು ಡೆಕಾಥ್ಲಾನಲ್ಲಿ ಈ ಟೀ ಶರ್ಟ್ಸ್ನ ತೊಗೊಂಡೆ. ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೀನಿ, ತೋರಿಸ್ತೀನಿ ಒಂದೊಂದೇ. ಇದು ಬಂದು ಈ ಥರ ಇದೆ. ಅಂದರೆ ಇದರೊಳಗಡೆ ಸ್ಪೆಗೆಟಿ ಟೈಪ್ ಹಾಕ್ಕೋಬೋದು, ಇಲ್ಲಾಂದರೆ ಸ್ಪೋರ್ಟ್ಸ್ ಬ್ರಾ ಬರುತ್ತಲ್ಲ ಅದನ್ನು ನಾನು ಹಾಕ್ಕೊಳ್ತೀನಿ ಇದರೊಳಗಡೆ. ಇದು ಎಷ್ಟಾಗಿದೆ ಅಂದರೆ 1600 ಇದು. ಓಕೆ, ನೆಕ್ಸ್ಟ್ ಬಂದು ಇದು ಆಫರಲ್ಲಿತ್ತು. ಇದು ಮನೆ ಒಳಗೆ ಹಾಕ್ಕೊಳ್ಳೋದಕ್ಕೆ ಫ್ರೀ ಸೈಜು ಓವರ್ ಸೈಜ್ ಟೀ ಶರ್ಟ್ಸ್ ಅಂತ ಹೇಳ್ತಾರಲ್ಲ, ಮನೆ ಒಳಗೆ ಹಾಕ್ಕೊಳ್ಳೋದಕ್ಕೆ ತೊಗೊಂಡೆ. ಇದು ಯಾವ ಥರ ಬರುತ್ತೆ ಅಲ್ಲಿ ಟ್ರಯಲ್ ನೋಡಿದ್ದು ಹಂಗೆ ಇದು ಮಾಡಿದ್ದೀನಿ. ಇದು ನಾನು XXL ತೊಗೊಂಡಿದ್ದೀನಿ, ಓವರ್ ಸೈಜ್ ಮನೆ ಒಳಗೆ ಹಾಕ್ಕೊಳ್ಳೋದು ದೊಡ್ಡದು ಬೇಕಿತ್ತು ನನಗೆ. ಸೊ ಈ ಥರ ಇದೆ. ಇದು ಆಫರಲ್ಲೇ ಬಂದಿದ್ದು. 599 ಇತ್ತು, ನನಗೆ 399ಗೆ ಬಂತು ಆಫರಲ್ಲಿ. ಅದೇನು ಅಂತಂದರೆ, ನಾನು ಆಚೆ ಹೋಗ್ಬಿಟ್ಟು ಮನೆಗೆ ಬಂದಿದ್ದೆ, ಅವನ್ನ ಮಾತಾಡಿಸ್ಲಿಲ್ಲ. ಅವಳು ಸ್ನಾನ ಮಾಡ್ಕೊಂಡಿದ್ದಾಳೆ ಅಂತ ಅವಳನ್ನ ಮುದ್ದಾಡಿದೆ ಸೀರಿನ. ಅದಕ್ಕೆ ಅವನು ಇಷ್ಟೊಂದು ನಾಟಕ ಮಾಡ್ತಾಯಿದ್ದ. ಆಮೇಲೆ ಫುಲ್ ಸ್ಲೀವ್ ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಈ ಥರದ್ದು ತೊಗೊಂಡೆ. ಒಂದು ಬ್ಲ್ಯಾಕ್, ಇದು ಬಂದು 1099 ಇದೆ. ಇದು ಮಾಮೂಲಿ ಪ್ಲೇನ್ ಬ್ಲ್ಯಾಕ್ ಟೀ ಶರ್ಟು ಬೇಕಂತ. ಆಮೇಲೆ ಇನ್ನೊಂದು ಎಲ್ಲ ಫುಲ್ ಸ್ಲೀವ್ದೇ ತೊಗೊಂಬಂದಿದ್ದೀನಿ, ನನಗೆ ಸ್ವಲ್ಪ ಕಂಫರ್ಟ್ ಆಗಿರಲಿ ಅನ್ನೋದಕ್ಕೋಸ್ಕರ. ಇನ್ನೊಂದು ಇದು ಗ್ರೇ ಬ್ಲ್ಯಾಕ್ ಥರನೇ ಕಾಣಿಸುತ್ತೆ, ಬಟ್ ಬ್ಲ್ಯಾಕ್ ಅಲ್ಲ, ಇದು ಗ್ರೇ ಇದೆ, ಚೆನ್ನಾಗಿದೆ. ಇದು ಸ್ವಲ್ಪ ಬಾಡಿ ಫಿಟ್ ಬರುತ್ತೆ. ಇದು ಎಲ್ ಸೈಜೇ. ಇದರ ಪ್ರೈಸ್ ಬಂದು 1599 ಇದು. ಇದು ಒಂದು ಶಾರ್ಟ್ಸ್ ನನ್ನ ಮನೇಲಿ ಹಾಕ್ಕೊಳ್ಳೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಜಿಮ್ಗೆ ಹಾಕ್ಕೋಬೋದು, ಬಟ್ ಇಷ್ಟೊಂದು ಶಾರ್ಟ್ಸ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಹಾಕ್ಕೊಂಡು ಹೋಗ್ಬೋದು, ಬಟ್ ನಾನು ಹಾಕ್ಕೊಂಡು ಹೋಗಲ್ಲ. ಇದು 999, 1000 ರೂಪೀಸು. ಕ್ವಾಲಿಟಿ ಚೆನ್ನಾಗಿದೆ ಶಾರ್ಟ್ಸ್. ಆಮೇಲೆ ಇನ್ನೊಂದು ಇದು ಮನೇಲಿ ಹಾಕ್ಕೊಳ್ಳೋಕ್ಕೆ ಶಾರ್ಟ್ಸ್ ಈ ಥರ ಬರುತ್ತೆ. ಇದು ಮನೇಲಿ ಹಾಕ್ಕೊಳ್ಳೋಕ್ಕೆ. ಇದೆಷ್ಟು? ಅದು 1199 ಇದು. ಮತ್ತು ಅದು ಓವರ್ ಸೈಜ್ ಟೀ ಶರ್ಟ್ ಅಂತ ಹೇಳಿದ್ನಲ್ಲ, ಅದು ಇಷ್ಟು ಅಗಲ ಇದೆ, ಓವರ್ ಸೈಜು. ಆದರೆ ಮನೇಲಿ ಹಾಕ್ಕೊಳ್ಳೋಕೆ ಫ್ರೀಯಾಗಿ ಆರಾಮಾಗಿರುತ್ತೆ. ಇದಕ್ಕೆ ಪೇರ್ ಮಾಡಿದ್ರೆ ಮೇ ಬಿ ಚೆನ್ನಾಗಿರುತ್ತೆ. ಈ ಶಾರ್ಟ್ಸ್ ಒಳಗೆ ಇದು ಚೆನ್ನಾಗಿರುತ್ತೆ, ಎಲ್ಲರೂ ಹಾಕೊಂಡಿರ್ತಾರಲ್ಲ. ಇದು 899 ಇದೆ. ಆಫರ್ ಹೋಗಿ ನನಗೆ 499, 500 ರೂಪೀಸು. ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆಫರಲ್ಲಿ ತೊಗೊಂಡೆ, ಅದಕ್ಕೆ ಫ್ರೀ ಸೈಜ್ 2 ಮನೆಗೆ ಹಾಕ್ಕೊಂಡು ಹಾಕಿರಲಿ ಅಂತ. ಆಮೇಲೆ ಒಂದು ಗ್ರೀನ್ ಕ್ಯಾಪ್ ಇದೆ, ಇನ್ನೊಂದು ಸೇಮ್ ಕಲರ್ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಆರೆಂಜ್ ಕಲರ್ ಕ್ಯಾಪ್ ಚೆನ್ನಾಗಿದೆಲ್ಲ. ಚೆನ್ನಾಗಿದೆಯಾ? ಮೈನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಇದು 1499 ಇದೆ. ಇದು ಆಫರಲ್ಲಿ ನನಗೆ
899 ಏನೋ ಆಫರಲ್ಲಿ, 1499 ಇದೆ. ಚೆನ್ನಾಗಿದೆ ಕ್ವಾಲಿಟಿ. ಅದನ್ನು ನಾನು ತೊಗೊಂಡು ಲಾಸ್ಟ್ ಇಯರ್ ತೊಗೊಂಡಿದ್ದು ಗ್ರೀನ್ ಕಲರು, ಇದು ಈ ವರ್ಷ ತೊಗೊಂಡೆ. ವರ್ಷಕ್ಕೊಂದೊಂದು ಸಾರಿ ಲೈಕ್ ಏನು ಆ್ಯಕ್ಟಿವ್ ಬಟ್ಟೆ, ಆ್ಯಕ್ಟಿವ್ ವೇರ್ಸ್ನ ತೊಗೊಳ್ತಾ ಇರ್ತೀನಿ ವರ್ಷಕ್ಕೊಂದ್ಸಾರಿ. ಬಟ್ ಈ ಸಾರಿ ನೆಕ್ಸ್ಟ್ ಇಯರೇ ನಾನು ತೊಗೊಳ್ಳೋದು. ಮತ್ತು ಇನ್ನೊಂದು ಶಾರ್ಟ್ಸ್ ಇದನ್ನು ಮನೇಲಿ ಹಾಕ್ಕೊಳ್ಳೋಕ್ಕೆ ತೊಗೊಂಡು ಬಂದಿದ್ದು. ಮನೇಲಿ ಹಾಕ್ಕೊಳ್ಳೋಕ್ಕೆ ಕೆಲವೊಂದು ಬಟ್ಟೆ ಇರಲಿಲ್ಲ ನನಗೆ. ಆಮೇಲೆ ಇದು ಫುಲ್ ಸ್ಲೀವ್ ಟಿ ಶರ್ಟ್, ಇದು ತುಂಬ ರೆಡ್ಡಿಶ್ ಆಗಿದೆ. ಇದು ನನಗೆ ಆಫರಲ್ಲಿ ಕಡಿಮೆ ಇತ್ತು. ಸೊ ಫುಲ್ ಚೆನ್ನಾಗಿದೆಯಾ, ನನಗೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಅನ್ನಿಸ್ತೈತೆ. ನೋಡೋಣ, ಬ್ಲ್ಯಾಕ್ ಜೊತೆ ವೇರ್ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ಜಿಮ್ಮಿಗಲ್ವಾ. ಎನಿವೆ ಇದು 1299 ಇತ್ತು. ನನಗೆ ಆಫರಲ್ಲಿ ಇದು 699 ಬಂತು, 700 rupees, ಕಡಿಮೆ ಅಲ್ವಾ. ಆಮೇಲೆ ಒಂದು ಸ್ವೆಟ್ ಶರ್ಟ್ ಟೈಪು. ಇದು ಜಿಮ್ಮಿಗೆ ಹಾಕ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ವರ್ಕೌಟ್ ಕೆಲವೊಂದು ಸರಿ ಕಾರ್ಡಿಯೋ ಮಾಡುವಾಗ ಸ್ವೆಟ್ ಆಗಬೇಕು ಮತ್ತು ಬಾಡಿ ಹೀಟ್ ಇರಬೇಕು ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಈ ಥರ ಹಾಕ್ಕೋಬೋದು. ಅದ್ರ ಜೊತೆನೂ ಹಾಕ್ಕೋಬೋದು, ನಾರ್ಮಲಾಗಿ ನಾವು ಎಲ್ಲ ಡ್ರೆಸ್ ಮೇಲೂ ಹಾಕ್ಕೋಬೋದು. ಸ್ವೆಟ್ ಶರ್ಟ್ ಟೈಪ್ ಇದೆ. ಇದು ಈ ಥರ ಇದೆ. ಇದು ಬಂದು 1499. ಅಲ್ಲಿ ಲಾಸ್ಟಿಗೆ ಈ ಬಾಟಲ್ ಒಂದು. ಮುಂಚೆ ಈ ಬಾಟಲ್ ತೊಗೊಂಡಿದ್ದೆ. ಈಗ ಹಸ್ಬೆಂಡ್ ಕೂಡ ನನ್ನ ಜೊತೆ ಜಿಮ್ಮಿಗೆ ಬರ್ತಾರಂತೆ. ಸೊ ಅವ್ರಿಗೆ ಇದಾಗುತ್ತೆ, ಇದು ನನಗಾಗುತ್ತೆ. ಆ್ಯಂಡ್ ನಾನು MBದು ಪ್ರೋಟೀನ್ ಪೌಡ್ರ್ ಎಲ್ಲ ತೊಗೊಂಡಿದ್ದಕ್ಕೆ ನನಗೆ ಈ ಬ್ಯಾಗು ಕಾಂಪ್ಲಿಮೆಂಟ್ರಿ ಕೊಟ್ಟರು. ಸೊ ಈ ಬ್ಯಾಗ್ ಹಸ್ಬೆಂಡ್ ಕೊಡ್ತೀನಿ, ನನ್ನ ಬ್ಯಾಗು ಆಗುತ್ತೆ. ಸೊ ಇಬ್ಬರಿಗೂ ಆಗುತ್ತೆ. ಅವ್ರಿಗೂ ಜಿಮ್ ಕರ್ಕೊಂಡು ಹೋಗ್ತಾಯಿದ್ದೀನಿ, ಎಳ್ಕೊಂಡು ಹೋಗ್ತಾಯಿದ್ದೀನಿ. ಹಬ್ಬ ಆದಮೇಲೆ ಬರ್ತಾರಂತೆ ಅವರು. ಸೊ ಈ ಬಾಟಲ್ ಚೆನ್ನಾಗಿದೆ ಅಲ್ವಾ. 1 ಲೀಟರ್ ಅಂತ ಇಲ್ಲ, 1/2 ಲೀಟರ್ 1 ಲೀಟರ್ ಗೊತ್ತಿಲ್ಲ. ಚೆನ್ನಾಗಿದೆ ಈ ಬಾಟಲ್. ಅಂದರೆ ಹೀಗೆ ಹಿಡ್ಕೋಬೋದಲ್ಲ, ಆರಾಮಾಗಿ ಕುಡಿಬೋದು, ಸ್ಲಿಪ್ ಆಗಲ್ಲ. ಸೊ ನನಗಿದು ಇಷ್ಟ ಆಯಿತು, ಈ ಬಾಟಲ್ ಲಾಸ್ಟ್ ಅಷ್ಟೇ. ಅದು ಬಿಟ್ಟು ಮೈ ಫೇವ್ರೇಟ್ ಅಂದರೆ ಇದೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. 2ರಿಂದನೂ ನನಗೆ ಅಡಿದಾಸಲ್ಲಿ ಈ ಟಿ ಶರ್ಟ್ ಒಂದು ತೊಗೊಂಡೆ. ಹೇಗಿದೆ? ನನಗೆ ಪಿಂಕ್ ಕಲರ್ ಇಷ್ಟ ಆ್ಯಂಡ್ ಫುಲ್ ಸ್ಲೀವ್ ಬೇಕೇ ಬೇಕು ಅಂತ. 2299 ಇದೆ ಇದು ಆಫರಲ್ಲಿ ಬಂದು ನನಗೆ 1199 ಆಯಿತು ಆಫರ್. ಅಂದರೆ 299 ಕಡಿಮೆ ಆಯಿತು, 2000 ರೂಪಾಯಿ ಆಯಿತು. 1199. ಸೊ ಇದು 2000 ರೂಪಾಯಿ ಆಯಿತು. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಬಂದು 2999 ಇರೋದು, 2999 ಇದೆ. ಇದು ನನಗೆ ಆಫರಲ್ಲಿ 2499 ಆಯಿತು ಇದು. ಸೊ ಇದು 2.5, ಇದು 2000, ಟೋಟಲ್ 4.5 ಆಯ್ತು. 2ರಿಂದ ನನಗೆ 4500 ಆಯ್ತು ಇವೆರಡು. ಫೈನಲಿ ಅಂದ್ಕೊಂಡೆ ಅಡಿದಾಸಲ್ಲಿ ತೊಗೊಳ್ಳೇಬೇಕು ಅಂತ 2 ತೊಗೊಂಡೆ. ನೋಡೋಣ ಫ್ಯೂಚರಲ್ಲಿ. ಸೊ ಇಷ್ಟ ಆಯಿತು ಶಾಪಿಂಗ್ ಇವತ್ತು ಜಿಮ್ಗೆ ಅಂತ. ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡ್ರೆ ನಮಗೂ ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿ ವರ್ಕೌಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಅಂದ್ಕೊಳ್ತಾರೆ ಶೋಕಿಗೆಲ್ಲ ಜಿಮ್ಮಿಗೆ ಹೋಗೋದು, ಶೋಕಿ ಮಾಡೋಕ್ಕಲ್ಲ ಹಾಗೆ ಹಿಂಗೆ ಅಂತೇಳಿ. ಚೆನ್ನಾಗಿರೋ ಬಟ್ಟೆ ಅವರವರು ಇಷ್ಟದ ಪ್ರಕಾರ ಅವರು ಎನಿವೇಸ್ ಬಾಡಿ ಮಾಡಬೇಕು ಅಂತಾನೆ, ಅಂದರೆ ಬಾಡಿ ಚೆನ್ನಾಗಿ ಇಟ್ಕೋಬೇಕು ಅಂತಾನೆ ಜಿಮ್ಮಿಗೆ ಹೋಗೋದು. ಬಟ್ಟೆ ಚೆನ್ನಾಗಿರೋದು ಹಾಕ್ಕೊಂಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಕನ್ನಡಿಯಲ್ಲಿ ನೋಡ್ಕೊಂಡಾಗ ನಮ್ಮ ಮೇಲೆ ನಮಗೆ ತುಂಬ ಇಷ್ಟ ಆಗುತ್ತೆ. ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ನಮ್ಮನ್ನು ನಾವು ಇಂಪ್ರೆಸ್ ಮಾಡ್ಕೋಬೇಕು, ಬೇರೆಯವ್ರನ್ನಲ್ಲ. ನಾನು ಬೇರೆಯವ್ರು ಇಂಪ್ರೆಸ್ ಮಾಡೋದಕ್ಕೆ ನಾನು ಏನೂ ಮಾಡೋದಿಲ್ಲ. ನನ್ನನ್ನು ನಾನು ಇಂಪ್ರೆಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಮ್ಮನ್ನು ನಾವು ಇಂಪ್ರೆಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇಷ್ಟ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ತೊಗೊಂಡೆ. ಅದಕ್ಕೋಸ್ಕರ ಅಂತಲ್ಲ, 1 ಇಯರ್ ಮೇಲೆ ಆಯಿತು ನಾನು ಬಟ್ಟೆ ತೊಗೊಂಡು, ಟ್ರ್ಯಾಕ್ ಬಟ್ಟೆ ತೊಗೊಂಡು. ಸೊ ಇವತ್ತು ತೊಗೊಂಡೆ, ಆ್ಯಕ್ಟಿವ್ ವೇರ್ಸ್ನ ತೊಗೊಂಡು ಇವತ್ತು ತೊಗೊಂಡೆ. ಚೆನ್ನಾಗಿದೆ, ಎಲ್ಲ ಟ್ರಯಲ್ ಮಾಡಿ ನೋಡಿದೆ, ಚೆನ್ನಾಗಿತ್ತು. ಹೆಂಗಿದೆ ಕಾಮೆಂಟ್ ಮಾಡಿ. ಈಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಎಗ್ ಸಾರು, ಮೊಟ್ಟೆ ಮಸಾಲೆ ಸಾರು ಮಾಡ್ತಾ ಇದ್ದೀನಿ. ಮತ್ತು ನನಗೆ ವೆಜಿಟೇಬಲ್ಸ್ ರೆಡಿ ಆಗ್ತಿದೆ. ನಾನು ಒಂದೇ ಸಾರಿ ಸಂಜೆ ಕೂಡ ಪ್ರಿಪೇರ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ, ಸಾಯಂಕಾಲ ಕೂಡ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಪಲ್ಯ ಮತ್ತು 1 ಚಪಾತಿ ತಿಂತೀನಿ ಸಾಯಂಕಾಲ. ಸೊ ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡಿ, ಅದೇ ಫ್ರೀಯಾಗಿ ಟಿ ಶರ್ಟ್ ಹೀಗಿದೆ, ಫ್ರೀಯಾಗಿ ಆರಾಮಾಗಿರುತ್ತೆ ಕೆಲಸ ಮಾಡೋದಕ್ಕೆ. ಸರಿ, ಅಡುಗೆ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಮುಗಿಸೋಣ ಅಂಥೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತು ಹೋಗ್ಬಿಡಿ, ಓಕೆನಾ. ಇವತ್ತು ಈ 3 days ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ.